ಪತ್ರಿಕಾ ಗೋಷ್ಠಿಯ ಮುಖಾಂತರ ಆಗ್ರಹವನ್ನು ಮಾಡ್ತಿದ್ರೆ, ಒಂದು ವೇಳೆ ಇದು ಮುಂದುವರೆದು ಏನಾದರೂ ಈ ರೀತಿಯಲ್ಲಿ ರೈತರಿಗೆ ತೊಂದರೆ ಕೊಡುದು ಅಥವಾ ನಮ್ಮ ಒಟ್ಟುಪಾತಿಗಳು ಒಳಗೋಗುದು ಬೆಳೆ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಜಾನುವಾರುಗಳ ಸಮೇತವಾಗಿ ರಸ್ತೆಗಳಲ್ಲಿ ಕಟ್ಟಿ ಉಗ್ರವಾದಂತಹ ಪ್ರತಿಭಟನೆ ಮಾಡಬೇಕಾಗ್ತದೆ. ಜಾನುವಾರುಗಳಿಗೆ ಮೇವನ್ನು ತರಿಸುವಂತ ಕೆಲಸವನ್ನ ಜಿಲ್ಲಾಡಳಿತ ಮತ್ತು ಜಲಸಂಪನ್ಮೂಲ ಇಲಾಖೆ ರಾಜ್ಯ ಸರ್ಕಾರ ಮಾಡಬೇಕಾಗ್ತದೆ. ಎಲ್ಲ ಲಕ್ಷಾಂತರ ಕೋಟ್ಯಾಂತರ ಜಾನುವಾರುಗಳಿದ್ದಾವೆ, ಅದನ್ನು ಮನಗಾಣಬೇಕು. ಇವರು ಅಕ್ಕಿನ ರೇಷನ್ ಕೊಡುವುದು ಮೇವನ್ನ ಕೊಡ್ಲಿಕ್ಕೆ ಆಗುದಿಲ್ಲ ಜಾನುವಾರುಗಳಿಗೆ. ಹಂಗಾಗಿ ರೇಷನ್ ಕೊಡುವಷ್ಟು ಸುಲಭವಾದ ಜಾನುವಾರುಗಳಿಗೆ ಮೇವು ಕೊಡುದು. ಬೆಳೆ ಮಾಡಿ ಭತ್ತ ಬೆಳೆಯೋದ್ರ ಜೊತೆಗೆ ಜಾನುವಾರುಗಳಿಗೆ ಮೇವು ಕೂಡ ಸಿಗ್ತದೆ. ಅದು ನಮ್ಮ ಸ್ವಂತವಾಗಿ ಸಿಗುವುದರಿಂದ ಆ ಮೇವಿನಿಂದ ಹೈನುಗಾರಿಕೆ ಮಾಡುವಂತ ಎಲ್ಲ ಪ್ರಗತಿಪರ ರೈತರಿಗೆ, ಹೈನುಗಾರಿಕೆ ರೈತರಿಗೆ ಮತ್ತು ಕೃಷಿ ಚಟುವಟಿಕೆ ಮಾಡುವಂತ ಜಾನುವಾರುಗಳಿಗೆ ಆದ್ಯ ಕರ್ತವ್ಯ ಆಗಿರುತ್ತೆ. ಜಾನುವಾರುಗಳ ಮೇವು ಕೂಡ ನಾವು ರಾಜ್ಯ ಸರ್ಕಾರ ಗಣನೆ ತಗಬೇಕು. ಆ ನಿಟ್ಟಿನಲ್ಲಿ 10 ಮತ್ತು 20ರ ಅನುಪಾತದಲ್ಲಿ 20 ದಿನ ಬಿಡುವುದು, 10 ದಿನ ಲಾಕ್ ಮಾಡುವುದು ನೀರು ನಾಲೆಗಳಿಗೆ. ಆ ಪದ್ಧತಿಯನ್ನ ಹೊಸದಾಗಿ ರಾಜ್ಯ ಸರ್ಕಾರ ನೀರಾವರಿ ಇಲಾಖೆ ಜಾರಿಗೆ ತರಬೇಕು. ಹಾಗಾಗಿ ಕಾವೇರಿ ಜಲಾನಯ ಪ್ರದೇಶದ ಜನರ, ರೈತರ, ಕೂಲಿ ಕಾರ್ಮಿಕರ ಮತ್ತು ಜಾನುವಾರುಗಳ ರಕ್ಷಣೆ ಮಾಡಬೇಕು ಅಂತೇಳಿ ಈ ವೇದಿಕೆ ಮುಖಾಂತರ ಆಗ್ರಹವನ್ನು ಮಾಡ್ತದೆ. ಮತ್ತು ಇನ್ನೊಂದು